ರಾಜ್ಯ ಸರ್ಕಾರದಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ಶಾಸಕರ ಹೇಳಿಕೆ ವಿಚಾರವಾಗಿ ಕಲಬುರಗಿಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಗಂಡಸ್ತನ ಇರೋರು ಯಾರೂ ಇಲ್ಲ ಅಂದ್ಕೊಂಡಿದ್ದೆ, ಆದರೆ ಬಿಆರ್ ಪಾಟೀಲ್ ಅವರು ಗಂಡಸ್ತನ ತೋರಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಶಾಸಕರಾದ ರಾಜು ಕಾಗೆ, ಗೋಪಾಲಕೃಷ್ಣ ಅವರೇ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಒಂದು ಅಭಿವೃದ್ಧಿ ಕಾರ್ಯ ಇಲ್ಲ, ಬರೀ ಗ್ಯಾರಂಟಿ ಯೋಜನೆಯಲ್ಲೇ ಕಾಂಗ್ರೆಸ್ ಸರ್ಕಾರ ಮುಳುಗಿದೆ ಅಂತ ವಾಗ್ದಾಳಿಯನ್ನು ನಡೆಸಿದರು. ನಮ್ಮದು 5 ತಾಸು ಮುಖ್ಯಮಂತ್ರಿಗಳಾಗಲಿ ಹೋಮ್ ಮಿನಿಸ್ಟರ್ ಆಗಲಿ ನನ್ನ ಮೇಲೆ ಏನು ಕ್ರಮ ತಗೊಂಡ್ರು? ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. 5 ತಾಸುಗಳ ಕಾಲ ನನಗೆ ದಿಗ್ಬಂಧನ ಹಾಕಿದ್ರು ಕೂಡ ಒಬ್ಬರನ್ನು ಅರೆಸ್ಟ್ ಮಾಡಲಿಲ್ಲ, ಒಬ್ಬರ ಮೇಲೆ ಕೇಸ್ ಬುಕ್ ಮಾಡಲಿಲ್ಲ. ನಮ್ಮ ಕಾರ್ಯಕರ್ತರು ಏನಾದರೂ ಇದು ಮಾತಾಡಿದ್ರು ಅಂತಂತಂದರೆ ಏನೋ ಗೂಂಡ ಕಾಯ್ದೆ, ರವಿಕುಮಾರ್ ಮೇಲೆ ಇಮಿಡಿಯೇಟ್ ಅವ್ರ ಮೇಲೆ ಕೇಸ್ ಹಾಕಿದ್ರು. ನಮ್ಮದು 5 ತಾಸು ಮುಖ್ಯಮಂತ್ರಿಗಳಾಗಲಿ ಹೋಮ್ ಮಿನಿಸ್ಟರ್ ಆಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಯಾರೇ ಆಗಲಿ ಇಲ್ಲ ಇದು ಆಗಬಾರ್ದಾಗಿತ್ತು, ಒಂದು ಮಾತು ಹೇಳಲಿಲ್ಲ. ಏನು ಮಾಡ್ತಿದ್ರು? ಈ ಬೆದರಿಕೆಗೆಲ್ಲ ನಾವು ಬೆದರೋರು ಅಲ್ರಿ, ನಾವೇ ಬೆದರಿಕೆಗೆಲ್ಲ ಬೆದರೋರಿಲ್ಲ. ಎಲ್ಲಿದ್ದೇವೆ ನಾವು ಭಾರತ ದೇಶದಲ್ಲೇ ಇದ್ದೇವೆ. ಅಧಿಕಾರ ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ನಮ್ಮದು ಅಧಿಕಾರ ಇತ್ತು, ಈಗಿದೆಯಾ? ಹೋಗಿದೆ. ಪ್ರಜಾಪ್ರಭುತ್ವ ಇದು. ಕ್ಷಮೆ ಕೇಳಿದ್ರ ಯಾರು? ಚಿತ್ತಾಪುರದಲ್ಲಿ ತಾವು ಹಳೆ ವಿಷಯಕ್ಕೆ ನಾನು ಈಗ ಹೋಗೋದಿಲ್ಲ, ಕೆದಕೋದು ಬೇಕಾಗಿಲ್ಲ. ಇದಕ್ಕೆ ಎಲ್ಲೆಲ್ಲಿ ಉತ್ತರ ಕೊಡಬೇಕೋ ನನಗೂ ಕೊಡೋಕ್ಕಾಗತ್ತೆ, ಮಾಡ್ತೇನೆ. ಕಾಂಗ್ರೆಸ್